ವೀಕ್ಷಕರೇ, 2024 ಜೂನ್ 27ನೇ ತಾರೀಕು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಕಾಜಲ್ ಎಂಬ ಹುಡುಗಿ ತನ್ನ ಮನೆಯಿಂದ ಮಾರುಕಟ್ಟೆಗೆ ಹೊರಟಿದ್ಲು. ಆ ಒಂದು ಸಮಯದಲ್ಲಿ ಅವಳ ತಾಯಿ ಅವಳಿಗೆ ಮೆಸೇಜ್ ಮಾಡಿ ನನಗೆ ಮತ್ತು ನಿನ್ನ ಸಹೋದರನಿಗೆ 2 ಪ್ಯಾಕೆಟ್ ಜ್ಯೂಸ್ ಅನ್ನು ತರೋದಕ್ಕೆ ಹೇಳಿದ್ರು. ಅದರಂತೆ ಕಾಜಲ್ ಮಾರ್ಕೆಟ್ನಿಂದ ಜ್ಯೂಸ್ ಅನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದಾಗ ಅವಳ ತಾಯಿ ಮತ್ತು ಸಹೋದರ ಅದಾಗಲೇ ಇಹಲೋಕವನ್ನ ತ್ಯಜಿಸಿದ್ರು. ಅವರಿಬ್ಬರ ಮೇಲೆ ಯಾರೋ ರಾಡ್ನಿಂದ ದಾಳಿ ಮಾಡಿದ್ರು. ನಂತರ ಅವರನ್ನ ಉಸಿರುಗಟ್ಟಿಸಿ ಕೊಲ್ಲಲಾಗಿತ್ತು. ಮನೆಯೆಲ್ಲ ಅಸ್ತವ್ಯಸ್ತವಾಗಿತ್ತು. ಮತ್ತೆ ತಿಜೋರಿ ಒಡೆದು ಲೋಟಿಯನ್ನು ಕೂಡ ಮಾಡಲಾಗಿತ್ತು. ಇದೆಲ್ಲವನ್ನು ಕೂಡ ನೋಡದಂತ ಕಾಜಲ್ ಜೋರಾಗಿ ಕಿರ್ಚುತ್ತಾ ಹೊರಗಡೆ ಓಡಬಂದ್ಲು. ಆದ್ರೆ ಅವಳು ಅಳುತ್ತಾ ಇರಲಿಲ್ಲ. ಸುತ್ತಮುತ್ತಲಿನ ಜನರೆಲ್ಲ ಅವಳ ಮನೆಯಲ್ಲಿ ಜಮಾಯಿಸಿದ್ರು. ನಂತರ ಕಾಜಲ್ ಸ್ವತಃ ತಾನೇ ಪೊಲೀಸರಿಗೆ ಫೋನ್ ಮಾಡಿ ಮನೆಗೆ ಕರೆಸಿದ್ಲು. ಅವರು ಬಂದು ಪರಿಶೀಲನೆ ಮಾಡಿದ ಮೇಲೆ ಅದ್ಯಾಕೋ ಅವರು ಕಾಜಲ್ ಮೇಲೆಯೇ ಅನುಮಾನ ಪಟ್ಟಿದ್ರು. ಏಕೆಂದ್ರೆ ಪೊಲೀಸರು ಕಾಜಲ್ಗೆ ಏನೇ ಪ್ರಶ್ನೆ ಕೇಳಿದ್ರು ಆಕೆ ಆ ಎಲ್ಲಾ ಪ್ರಶ್ನೆಗಳಿಗೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ಉತ್ತರ ಕೊಡ್ತಾ ಇದ್ಲು. ಅವಳ ಅತಿಯಾದ ಆತ್ಮವಿಶ್ವಾಸ ಅವರಲ್ಲಿ ಅನುಮಾನ ಹುಟ್ಟುವಂತೆ ಮಾಡ್ತು. ಅವರು ಏನ್ ಪ್ರಶ್ನೆ ಕೇಳಬಹುದು ಮತ್ತೆ ಅದಕ್ಕೆ ನಾನು ಏನ್ ಉತ್ತರ ಹೇಳಬೇಕು ಅಂತ ಆಕೆ ಮೊದಲೇ ರೆಡಿಯಾದಂತೆ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ಕೇವಲ ಅನುಮಾನ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಕೆಲವು ಸಲ ಎದುರಿಗೆ ಗೋಚರಿಸುವಂತ ವಿಷಯಗಳೇ ನಿಜ ಆಗಿರಲ್ಲ. ಗೋಚರಿಸಲಾಗದಂತ ವಿಷಯಗಳು ಅನೇಕ ಸಲ ನಿಜ ಆಗಿರ್ತವೆ. ಈ ಪ್ರಕರಣದ ಹಿಂದಿರುವಂತ ಕಾರಣ ಯಾವುದೇ ಡ್ರಾಮಾಕ್ಕಿಂತ ಕಡಿಮೆ ಇರಲಿಲ್ಲ. ವೀಕ್ಷಕರೇ, ಇದು ಯಮುನಾ ನಗರದ ಆಜಾದ್ ನಗರದ ಏರಿಯಾದ ಬೀದಿ ಸಂಖ್ಯೆ 2ರಲ್ಲಿ ವಾಸಿಸುವಂತಹ ಒಂದು ಸಣ್ಣ ಕುಟುಂಬದ ಕತೆ. ಆ ಒಂದು ಕುಟುಂಬದಲ್ಲಿ ಕೇವಲ 3 ಜನ ವಾಸ ಮಾಡ್ತಿದ್ರು. ಈ ಮೀನಾ ದೇವಿ ವಯಸ್ಸು 55 ವರ್ಷ. ಅವ್ರಿಗೆ 2 ಮಕ್ಕಳಿದ್ರು. ಒಬ್ಬನ ಹೆಸರು ರಾಹುಲ್, ಅವನ ವಯಸ್ಸು 24 ವರ್ಷ. ಮತ್ತೆ ಅವ್ರ ಮಗಳು ಕಾಜಲ್, ಅವಳ ವಯಸ್ಸು 27 ವರ್ಷ ಆಗಿತ್ತು. ಅವ್ರ ತಂದೆ ಹಲವು ವರ್ಷಗಳ ಹಿಂದೆನೆ ಇಹಲೋಕವನ್ನ ತ್ಯಜಿಸಿದ್ರು. ಇನ್ನು ರಾಹುಲ್ಗೆ 2 ಬಾರಿ ಮದುವೆಯಾಗಿತ್ತಾದ್ರೂ ಆ ಸಂಬಂಧಗಳು ಹೆಚ್ಚು ಕಾಲ ಉಳಿಲಿಲ್ಲ. ಯಾಕೆ ಎಂಬುದು ಕೂಡ ಈ ಒಂದು ಕಥೆಯಲ್ಲಿ ಮುಂದೆ ನಿಮ್ಗೆ ತಿಳಿತಾ ಹೋಗುತ್ತೆ. ವೀಕ್ಷಕರೇ, ಸಮಯ ಹೀಗೆ ಸಾಗ್ತಾ ಇತ್ತು. ಆದ್ರೆ 2024 ಜೂನ್ 23ನೇ ತಾರೀಕು ಈ ಕಾಜಲ್ ಸಹೋದರ ಮತ್ತು ಆಕೆಯ ತಾಯಿಯೊಂದಿಗೆ ಈ ಒಂದು ಘಟನೆ ಸಂಭವಿಸಿ ಅವ್ರ ಕುಟುಂಬದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಪೊಲೀಸರು ಕಾಜಲ್ ತಾಯಿ ಮತ್ತು ಸಹೋದರನ ದೇಹಗಳನ್ನ ಅಟಾಪ್ಸಿಗೆ ಕಳುಹಿಸಿ ತಮ್ಮ ತನಿಖೆಯನ್ನ ಮುಂದುವರಿಸ್ತಾರೆ. ನಾನು ನಿಮ್ಗೆ ಮೊದಲೇ ಹೇಳಿದಂತೆ ಪೊಲೀಸರು ಈ ಕಾಜಲ್ನನ್ನ ಅನುಮಾನಿಸೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ತಾನು ಮಾರ್ಕೆಟ್ಗೆ ಹೋದಾಗ ತನ್ನ ತಾಯಿ ತನಗೆ ಮೆಸೇಜ್ ಕಳುಹಿಸಿ 2 ಪ್ಯಾಕೆಟ್ ಜ್ಯೂಸ್ ಅನ್ನು ತರೋದಕ್ಕೆ ಹೇಳಿದಂತ ವಿಷಯ ಹಾಗೂ ಆ ಮೆಸೇಜ್ ಮತ್ತು ಜ್ಯೂಸ್ ಪ್ಯಾಕೆಟ್ ಅನ್ನು ತೋರಿಸಿದಾಗ ಪೊಲೀಸರಿಗೆ ಕಾಜಲ್ ಮೇಲೆ ಅನುಮಾನ ಕಡಿಮೆ ಆಯಿತು. ನಂತರ ಕ್ರೈಮ್ ಸೀನ್ ಅನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡತೊಡಗಿದ್ರು. ಇಡೀ ಮನೆಯ ಸ್ಥಿತಿಗತಿಯನ್ನು ಗಮನಿಸಿದಾಗ ಇದು ದರೋಡೆ ಪ್ರಕರಣ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ತಿಜೋರಿಯನ್ನ ಮುರಿದು ಅದರಲ್ಲಿದ್ದಂತ ಚಿನ್ನಾಭರಣ ಮತ್ತು ಹಣವನ್ನು ಕೂಡ ದೋಚಿರೋದು ಗೊತ್ತಾಗುತ್ತೆ. ದರೋಡೆ ಮಾಡುವಾಗ ಕಾಜಲ್ ತಾಯಿ ಮತ್ತು ಅವನ ಸಹೋದರ ಅದನ್ನ ವಿರೋಧ ಮಾಡುವಾಗ ಈ ದರೋಡೆಕೋರರೆ ಅವರಿಬ್ಬರನ್ನ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಭಾವಿಸ್ತಾರೆ. ನಂತರ ಕಾಜಲ್ ಅವರ ಮನೆಯೊಳಗೆ ಇದ್ದಂತ ಸಿಸಿಟಿವಿ ಕ್ಯಾಮೆರಾದತ್ತ ಪೊಲೀಸರ ದೃಷ್ಟಿ ಹೋಗುತ್ತೆ. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ ಸಿಸಿಟಿವಿ ಬೆಳಗಿನೇ ಸ್ವಿಚ್ ಆಫ್ ಆಗಿತ್ತು. ಈ ಬಗ್ಗೆ ಕಾಜಲ್ನ ಪ್ರಶ್ನೆ ಮಾಡಿದಾಗ ಸಿಸಿಟಿವಿ ಸ್ವಿಚ್ ಆಫ್ ಆಗಿದ್ದು ನಿಜಕ್ಕೂ ನನಗೆ ಗೊತ್ತಿಲ್ಲ ಅಂತ ಆಕೆ ಹೇಳಿದ್ಲು. ನಂತರ ಪೊಲೀಸರು ಆ ಬೀದಿಯಲ್ಲಿ ಇರುವಂತ ಪ್ರತಿಯೊಂದು ಸಿಸಿಟಿವಿಯನ್ನು ಕೂಡ ಎಚ್ಚರಿಕೆಯಿಂದ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಸಿಸಿಟಿವಿ ದೃಶ್ಯದಲ್ಲಿ ಅವರಿಗೆ ಬೇಕಾದದ್ದು ಕಂಡುಬರುತ್ತೆ. ಬೆಳಿಗ್ಗೆ ಸುಮಾರು 9 ಗಂಟೆಗೆ ಒಬ್ಬ ವ್ಯಕ್ತಿ ತನ್ನ ಮುಖವನ್ನು ಮುಚ್ಚಿಕೊಂಡು ಕಾಜಲ್ ಮನೆಗೆ ಪ್ರವೇಶ ಮಾಡ್ತಾನೆ ಮತ್ತು 1 ಗಂಟೆ ನಂತರ ಅದೇ ಹುಡುಗ ಮರಳಿ ಹೋಗೋದು ದಾಖಲಾಗಿರುತ್ತೆ. ನಂತರ ಅವನ ಹಿಂದೆ ಕಾಜಲ್ ಕೂಡ ಮನೆಯಿಂದ ಹೊರ ಹೋಗೋದು ಕೂಡ ಕಾಣಿಸುತ್ತೆ. ಇಲ್ಲಿ ಆ ಹುಡುಗ ತನ್ನ ಮುಖವನ್ನ ಮುಚ್ಚಿಕೊಂಡಿದ್ದು ಪೊಲೀಸರಲ್ಲಿ ಸಹಜವಾಗಿಯೇ ಅನುಮಾನವನ್ನ ಹುಟ್ಟಿಸುತ್ತೆ. ಈ ಬಗ್ಗೆ ಕಾಜಲ್ನ ಪ್ರಶ್ನೆ ಮಾಡಿದಾಗ ಆ ಹುಡುಗ ಯಾರು ಮತ್ತು ಆ ಒಂದು ಸಮಯದಲ್ಲಿ ಅವನು ತಮ್ಮ ಮನೆಗೆ ಯಾಕೆ ಬಂದಿದ್ದ ಎಂಬುದರ ಬಗ್ಗೆ ಆಕೆ ಸರಿಯಾದ ಉತ್ತರವನ್ನ ಕೊಡ್ಲಿಲ್ಲ. ನಾನು ಆರಂಭದಲ್ಲೇ ಹೇಳಿದಂತೆ ಕಾಜಲ್ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮನೆಯಿಂದ ಹೊರಟು 3 ಗಂಟೆಗೆ ಮನೆಗೆ ವಾಪಸ್ ಬಂದಿದ್ಲು. ಆದ್ರೆ ಆ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ 2 ಗಂಟೆಯ ಮೊದಲು ಮನೆಯಲ್ಲಿ ಎಲ್ಲ ಕೂಡ ಸರಿಯಾಗಿತ್ತು. 2 ಗಂಟೆಯ ನಂತರನೇ ಇದೆಲ್ಲ ಘಟನೆ ನಡೆದಿದೆ ಎಂಬಂತೆ ಕ್ರೈಮ್ ಸೀನ್ ಅನ್ನ ಸಿದ್ಧ ಮಾಡಲಾಗಿತ್ತು. ಇಲ್ಲಿ ಅಚ್ಚರಿಯ ಸಂಗತಿ ಅಂದ್ರೆ ಮನೆಯಲ್ಲಿ ಅಳವಡಿಸಲಾಗಿದ್ದಂತ ಕ್ಯಾಮೆರಾ ಬೆಳಗ್ಗೆಯಿಂದನೇ ಸ್ವಿಚ್ ಆಫ್ ಆಗಿತ್ತು. ಮತ್ತೆ ಇದೇ ಒಂದು ಸಮಯದಲ್ಲಿ ಅವರ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಬಂದಿತ್ತು. ಈ ಕಾಜಲ್ನ ತಾಯಿ ಮತ್ತು ಸಹೋದರನನ್ನ ಶವ ಪರೀಕ್ಷೆಗೆ ಕರೆದೊಯ್ಯೋದಕ್ಕಿಂತ ಸುಮಾರು 5 ರಿಂದ 6 ಗಂಟೆಗಳ ಮೊದಲೇ ಅವರು ಮರಣ ಹೊಂದಿದ್ರು ಎಂಬುದು ಅದರಿಂದ ಸ್ಪಷ್ಟವಾಗುತ್ತೆ. ಅಂದ್ರೆ ಈ ಒಂದು ಘಟನೆ ಬೆಳಿಗ್ಗೆ 9ರ ಸುಮಾರಿಗೆ ಸಂಭವಿಸಿತ್ತು. ಆ ಒಂದು ಸಮಯದಲ್ಲಿ ಕಾಜಲ್ ಮತ್ತು ಆ ಹುಡುಗ ಮನೆಯಲ್ಲೇ ಇದ್ರು. ಆಗ ಈ ಕಾಜಲ್ ಸರಿಯಾಗಿಯೇ ಸಿಕ್ಕಾಕೊಂಡಿದ್ಲು. ಅವಳು ಹೇಳಿದಂತ ಕತೆ ಪ್ರಕಾರ 2 ಗಂಟೆವರೆಗೂ ಎಲ್ಲ ಕೂಡ ಸರಿಯಾಗಿತ್ತು. ಆದ್ರೆ ಇಲ್ಲಿ ವರದಿ ವಿಭಿನ್ನ ಕಥೆಯನ್ನ ಹೇಳ್ತಾ ಇತ್ತು. ನಂತರ ಪೊಲೀಸರು ಕಾಜಲ್ ಮತ್ತು ಅವರ ತಾಯಿಯ ಫೋನ್ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾರೆ. ಕಾಜಲ್ಗೆ ಜ್ಯೂಸ್ ತರುವಂತೆ ಆಕೆ ತಾಯಿ ಮೆಸೇಜ್ ಮಾಡದಂತ ಸಮಯದಲ್ಲಿ ಇಬ್ಬರ ಫೋನ್ಗಳು ಮಾರ್ಕೆಟ್ ಏರಿಯಾದಲ್ಲೇ ಇದ್ವು. ಇದರ ಅರ್ಥ ಈ ಕಾಜಲ್ ತನ್ನ ತಾಯಿಯ ಫೋನ್ ಅನ್ನ ತನ್ನ ಜೊತೆನೆ ತೆಗೆದುಕೊಂಡು ಹೋಗಿದ್ಲು ಹಾಗೂ ಆಕೆನೆ ತನ್ನ ತಾಯಿ ಮೊಬೈಲ್ನಿಂದ ಜ್ಯೂಸ್ ತರುವಂತೆ ತನಗೆ ಮೆಸೇಜ್ ಅನ್ನ ಮಾಡ್ಕೊಂಡಿದ್ಲು. ಈ ಎಲ್ಲ ಲಿಂಕ್ಗಳನ್ನು ಕೂಡ ಜೋಡಿಸಿ ಕಾಜಲ್ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದಾಗ ಕಾಜಲ್ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಈ ಪೊಲೀಸರ ಅನುಮಾನ ನಿಜಾಗಿ ಆ ಕೊಲೆಗಳನ್ನ ಆಕೆನೆ ಮಾಡಿದ್ದಾಳೆ ಎಂಬ ನಂಬಿಕೆಗೆ ತಿರುಗಿತು. ಆದ್ರೆ ಒಬ್ಬ ಮಗಳು ತನ್ನ ತಾಯಿ ಮತ್ತು ಸಹೋದರನನ್ನ ಯಾಕಾದ್ರೂ ಕೊಂದಾಳು? ಇಷ್ಟಕ್ಕೂ ಅವರಿಬ್ಬರ ರೀಲ್ಸ್ ಅನ್ನ ನೋಡಿದಾಗ ಕಾಜಲ್ ಮತ್ತು ಅವರ ತಾಯಿ ತುಂಬಾ ಖುಷಿಯಾಗಿ ಇರ್ತಾ ಇದ್ರು ಎಂಬುದು ಗೊತ್ತಾಗುತ್ತೆ. ನಂತರ ಆಕೆ ಹೇಳಿದಂತ ಕತೆ ಒಂದು ರೋಚಕ ಸಿನಿಮಾದಂತೆಯೇ ಇತ್ತು. ಆ ಕೊಲೆಗಳ ಹಿಂದೆ 2 ಕಾರಣಗಳಿದ್ವು.
ವೀಕ್ಷಕರೇ, ಈ ಕಾಜಲ್ ಬಾಲ್ಯದಿಂದನೂ ಕೂಡ ತುಂಬಾ ಮುದ್ದಾಗಿ ಬೆಳೆದಂತ ಹುಡುಗಿ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ, ಕಾಜಲ್ ಹುಡುಗಿಯಾಗಿದ್ರು ಕೂಡ ಬಾಲ್ಯದಿಂದ ಅವಳು ಹುಡುಗನಂತೆ ಮಾತನಾಡೋದನ್ನ, ಬಟ್ಟೆ ಧರಿಸೋದನ್ನ ಇಷ್ಟಪಡ್ತಿದ್ಲು. ಅವಳು ಹುಡುಗನಂತೆನೇ ವರ್ತಿಸ್ತಾ ಇದ್ಲು. ಅವಳ ಇನ್ಸ್ಟಾಗ್ರಾಮ್ ಐಡಿ ಪರಿಶೀಲನೆ ಮಾಡಿದ್ರೆ ಕಾಜಲ್ ಹುಡುಗಿಯ ಡ್ರೆಸ್ ಧರಿಸಿ ಫೋಟೋ ಕ್ಲಿಕ್ಕಿಸಿಕೊಂಡಂತಹ ಅಥವಾ ರೀಲ್ ಮಾಡದಂತ ಒಂದೇ ಒಂದು ಫೋಟೋ, ವಿಡಿಯೋ ನಿಮ್ಗೆ ಸಿಗೋದಿಲ್ಲ. ಇದರ ಹಿಂದಿನ ಕಾರಣ ಕುಟುಂಬ ಸದಸ್ಯರಿಗೆ ತುಂಬಾ ತಡವಾಗಿ ಗೊತ್ತಾಗುತ್ತೆ. ಈ ಕಾಜಲ್ನ ಚಿಕ್ಕಮ್ಮ ಕಿರಣ್ ಒಂದ್ಸಲ ಆಕೆ ಲೆಸ್ಬಿಯನ್ ಅಂದ್ರೆ ಸಲ್ಲಿಂಗಿ ಅಂತ ಹೇಳಿದ್ದು ಎಲ್ಲರಿಗೂ ಆಘಾತವನ್ನ ಕೊಟ್ಟಿತ್ತು. ಅವಳು ಹುಡುಗರನ್ನಲ್ಲ, ಬದಲಿಗೆ ಹುಡುಗಿಯರನ್ನ ಇಷ್ಟಪಡ್ತಾಳೆ ಅಂತ ಕಾಜಲ್ ಚಿಕ್ಕಮ್ಮ ಹೇಳಿದ್ರು. ಒಂದ್ ದಿವಸ ಈ ಕಾಜಲ್ ತನ್ನ ತಾಯಿಗೆ ತನಗೆ ಒಬ್ಬ ಸ್ನೇಹಿತೆ ಇದ್ದಾಳೆ, ನಮ್ಮ ತಮ್ಮ ರಾಹುಲ್ಗೆ ಆಕೆ ಹೇಳಿ ಮಾಡಿಸಿದಂತ ಜೋಡಿ ಆಗ್ತಾಳೆ. ಎಲ್ರಿಗೂ ಒಪ್ಪಿಗೆ ಆದ್ಮೇಲೆ ಮದುವೆ ನಡೆದು ಹೋಗುತ್ತೆ. ಆದ್ರೆ ಒಂದ್ಸಲ ರಾಹುಲ್ ಪತ್ನಿ ಮತ್ತು ಆ ಕಾಜಲ್ ರೂಮಲ್ಲಿ ಲೋಕ ಮರ್ತಿರುವಾಗ ಅವರನ್ನ ರಾಹುಲ್ ಇದನ್ನ ನೋಡ್ಬಿಟ್ಟಿದ್ದ. ಆಘಾತಗೊಂಡಂತ ಅವನು ಈ ಒಂದು ವಿಷಯವನ್ನು ತನ್ನ ತಾಯಿಗೆ ತಿಳಿಸಿದ್ರಿಂದ ಅವನ ಮತ್ತು ಅವನ ತಾಯಿಗೂ ಹಾಗೂ ಕಾಜಲ್ ನಡುವಿನ ಸಂಬಂಧ ಹದಗೆಡೋದಕ್ಕೆ ಶುರುವಾಗುತ್ತೆ. ಇದರ ಮುಂದುವರೆದ ಭಾಗವಾಗಿ ರಾಹುಲ್ ಮೊದಲನೇ ಮದುವೆ ಮುರಿದು ಹೋಯಿತು. ನಂತರ ರಾಹುಲ್ಗೆ ಎರಡನೇ ಮದುವೆಯನ್ನ ಮಾಡಲಾಯಿತು. ಮತ್ತೆ ನಂತರವೂ ಕೂಡ ಈ ಕಾಜಲ್ ತನ್ನ ಚೇಷ್ಟೆಗಳಿಂದ ಹೊರಬರಲಿಲ್ಲ. ರಾಹುಲ್ನ ಎರಡನೇ ಹೆಂಡತಿ ಕೂಡ ಇದೆಲ್ಲದರಿಂದ ಅಸಮಾಧಾನಗೊಂಡು ಶಾಶ್ವತವಾಗಿ ತನ್ನ ತವರು ಮನೆಗೆ ಹೊರಟು ಹೋಗಿದ್ಲು. ಇದು ಕಾಜಲ್ನ ತಾಯಿ ಮತ್ತು ಸಹೋದರನೊಂದಿಗಿನ ಸಂಬಂಧವನ್ನ ಇನ್ನಷ್ಟು ಹದಗೆಡಿಸಿತ್ತು. ಆಗ ಕಾಜಲ್ಗೆ ಈ ಇಬ್ರು ಅಂದ್ರೆ ತನ್ನ ತಾಯಿ ಮತ್ತು ತನ್ನ ತಮ್ಮ ತನ್ನ ದಾರಿಗೆ ದೊಡ್ಡ ಅಡೆತಡೆಗಳಾಗ್ತಾರೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅವರಿಬ್ಬರ ಚಾಪ್ಟರ್ ಅನ್ನ ಬಹಳ ಬೇಗ ಕ್ಲೋಸ್ ಮಾಡಬೇಕು ಅಂತ ಆಕೆ ಆಗ್ಲೇ ನಿರ್ಧರಿಸಿದ್ಲು. ಆದ್ರೆ ಈ ಎಲ್ಲಾ ಕೆಲಸಗಳನ್ನ ತಾನು ಏಕಾಂಗಿಯಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ ಎಂಬುದು ಆಕೆಗೆ ಗೊತ್ತಿತ್ತು. ಅದಕ್ಕಾಗಿ ಆಕೆ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ತನ್ನ ತಾಯಿಯ ಶತ್ರುವನ್ನ ತನ್ನ ಜೊತೆ ಇಟ್ಕೊಳ್ಳೋದಕ್ಕೆ ಮುಂದಾದ್ಲು. ಕಾಜಲ್ ತನ್ನ ಪ್ಲಾನಿಂಗ್ ನಲ್ಲಿ ಸೇರಿಸಿಕೊಂಡಿದ್ದಂತ ಹುಡುಗರು ಅಂದ್ರೆ ಕ್ರಿಶ್ ಮತ್ತು ಇಶಾಂತ್ ಇಬ್ರು ತಮ್ಮ ಸಂಬಂಧಿಕರೇ ಆಗಿದ್ರು. ಅಂದ್ರೆ ಕಾಜಲ್ ಅವರ ತಾಯಿ ಈ ಇಬ್ಬರಿಗೂ ಸ್ವಂತ ಅತ್ತೆ ಆಗ್ತಾರೆ. ಒಂದು ದಿನ ಕಾಜಲ್ ಡಾಬಾ ಒಂದರಲ್ಲಿ ಇಶಾಂತನ್ನ ಭೇಟಿಯಾಗಿ, ಈಗ ನಿಮ್ಮ ಶತ್ರು ನನಗೂ ಶತ್ರು ಆಗಿದ್ದಾರೆ, ಆದ್ರಿಂದ ನಾವಿಬ್ಬರು ಸೇರಿ ನಮ್ಮ ಶತ್ರುವನ್ನ ದಾರಿಯಿಂದ ತೆಗೆದುಹಾಕಿದ್ರೆ ಉತ್ತಮ ಅಂತ ಹೇಳಿದ್ಲು. ಆಗ ಇಶಾಂತ್, ಈ ಕೆಲಸ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನನ್ನ ತಮ್ಮ ಅಂದ್ರೆ ಕ್ರಿಶ್ ಖಂಡಿತ ಮಾಡ್ತಾನೆ ಅಂತ ಆತ ಹೇಳಿದ್ದ. ಇಶಾಂತ್ ಮತ್ತು ಕ್ರಿಶ್ ತಮ್ಮ ಸ್ವಂತ ಅತ್ತೆಯೊಂದಿಗೆ ಏನ್ ದ್ವೇಷ ಹೊಂದಿದ್ರು ಅಂತ ನೋಡಿದ್ರೆ ಇನ್ನೊಂದು ಕತೆ ಶುರುವಾಗುತ್ತೆ. 2020ರಲ್ಲಿ ಕ್ರಿಶ್ನ ಅಜ್ಜಿ ಕೊರೋನಾಕ್ಕೆ ಬಲಿಯಾದಾಗ ಅಸಲಿ ಸಮಸ್ಯೆ ಶುರುವಾಗುತ್ತೆ. ಈ ಕ್ರಿಶ್ ಅಜ್ಜಿ ಬಬ್ಲಿ ಸಾಯುವ ಮುಂಚೆ ತನ್ನ ಪೂರ್ವಜರ 200 ಗಜ ಭೂಮಿ ಮತ್ತು 40 ಗಜ ನಿರ್ಮಿಸಿದಂತ ಮನೆಯನ್ನ ಕ್ರಿಶ್ ಮತ್ತು ಇಶಾಂತ್ನ ತಂದೆ ಹೆಸರಿಗೆ ಬರೀಲಿಲ್ಲ. ಬದಲಿಗೆ ಕಾಜಲ್ನ ತಾಯಿ ಮೀನಾ ಹೆಸರಿಗೆ ವರ್ಗಾಯಿಸಿದ್ರು. ಮೀನಾ ಅಂದ್ರೆ ಕಾಜಲ್ ಅವರ ತಾಯಿ. ಅವರು ಈ ಎಲ್ಲಾ ಆಸ್ತಿಗಳ ಏಕೈಕ ಮಾಲೀಕರಾಗಿದ್ರು. ಆದ್ರೆ ಇದರಿಂದ ಬೇಸತ್ತಂತ ಕ್ರಿಶ್ ಮತ್ತು ಇಶಾಂತ್ ಅವ್ರ ತಂದೆ ವಿಪರೀತ ಕುಡಿಯೋದಿಕ್ಕೆ ಶುರು ಮಾಡಿ ಕೊನೆಗೆ ಸತ್ತೇ ಹೋಗ್ತಾರೆ. ನಂತರ ಆ ಮಕ್ಕಳಿಬ್ರು ಏನಾದ್ರೂ ಮಾಡಿ ತಮ್ಮ ಅಜ್ಜಿಯ ಆ ಸಂಪೂರ್ಣ ಆಸ್ತಿಯನ್ನ ತಮ್ಮ ಅತ್ತೆಯಿಂದ ಮರಳಿ ಪಡೆದು ತಮ್ಮ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆದ್ರೆ ಸರಿಯಾದ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಕಾಜಲ್ ಈ ಒಂದು ಆಫರ್ ಅನ್ನ ಕೊಟ್ಟಿದ್ದು ಅವ್ರಿಗೆ ಬೇಕಾದ ಬಳ್ಳಿನೇ ತಮ್ಮ ಕಾಲಿಗೆ ಸಿಕ್ಕಿದ ಹಾಗಾಗಿತ್ತು. ಇದನ್ನ ಮಾಡೋದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರೆ ಆ ಆಸ್ತಿಯನ್ನ ವಾಪಸ್ ಕೊಡೋದಾಗಿ, ಜೊತೆಗೆ ನಾನು ನಿಮ್ಗೆ ಪ್ರತ್ಯೇಕವಾಗಿ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಮೂಲಕ ಕಾಜಲ್ ಅವರನ್ನ ಈ ಒಂದು ಕೆಲಸಕ್ಕೆ ಒಪ್ಪಿಸಿದ್ಲು. ಈ ಒಂದು ಕೆಲಸಕ್ಕೆ ಕ್ರಿಶ್ ಒಪ್ಕೊಂಡಿದ್ದ. ಆದ್ರೆ ಇಶಾಂತ್ ಒಪ್ಲಿಲ್ವಾದ್ರೂ ಆ ಒಂದು ಷಡ್ಯಂತ್ರದಲ್ಲಿ ಅವನು ಕೂಡ ಭಾಗಿಯಾಗಿದ್ದ. ಜೂನ್ 23ರಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಕಾಜಲ್ ಮನೆಗೆ ಬಂದವನು ಬೇರೆ ಯಾರೂ ಅಲ್ಲ, ಇದೇ ಕ್ರಿಶ್. ಈ ಒಂದು ಸಮಯದಲ್ಲಿ ಕಾಜಲ್ ಕೂಡ ಮನೆಯಲ್ಲಿದ್ಲು. ಅವನು ಬರುವಂತ ಮುಂಚೆ ಅವಳು ಮನೆಯ ಸಿಸಿ ಕ್ಯಾಮೆರಾವನ್ನ ಸ್ವಿಚ್ ಆಫ್ ಮಾಡಿದ್ಲು. ಆದ್ರೆ ಈ ಕಾಜಲ್ ಒಂದು ವಿಷಯವನ್ನ ಆಕೆ ಆಫ್ ಮಾಡಿದ್ದು ತನ್ನ ಮನೆಯ ಸಿಸಿ ಕ್ಯಾಮೆರಾವನ್ನ ಮಾತ್ರ. ಇಡೀ ಓಣಿಯ ಕ್ಯಾಮೆರಾಗಳು ಕೆಲಸ ಮಾಡ್ತವೆ ಅನ್ನೋದನ್ನ ಆಕೆ ಮರ್ತಿದ್ಲು. ಈ ಕ್ರಿಶ್ ಮನೆಗೆ ಬಂದಾಗ ರಾಹುಲ್ ಶೇವ್ ಮಾಡ್ಕೊಳ್ಳೋದಕ್ಕೆ ಹತ್ತಿರದ ಶಾಪ್ಗೆ ಹೋಗಿದ್ದ. ಅವ್ರ ತಾಯಿ ಬೆಡ್ ಮೇಲೆ ಮಲಗಿ ಮೊಬೈಲ್ ಅನ್ನ ನೋಡ್ತಿದ್ರು. ಈ ಒಂದು ಅವಕಾಶವನ್ನ ಬಳಸ್ಕೊಂಡಂತ ಅವನು ಅವರ ತಲೆಗೆ ರಾಡ್ನಿಂದ ಹೊಡೆದಿದ್ದ. ಪ್ರಜ್ಞೆ ತಪ್ಪಿದ ನಂತರ ಕಾಜಲ್ ಹತ್ತಿರದಲ್ಲೇ ಬಿದ್ದಿದ್ದಂತ ಚಾರ್ಜಿಂಗ್ ಕೇಬಲ್ ಅನ್ನ ಬಳಸಿ ತನ್ನ ತಾಯಿಯ ಉಸಿರಾಟವನ್ನು ತಾನೇ ಶಾಶ್ವತವಾಗಿ ನಿಲ್ಲಿಸಿದ್ಲು. ಅದರ ನಂತರ ಅವರ ಸಹೋದರ ರಾಹುಲ್ ಕೂಡ ಮನೆಗೆ ಬಂದಿದ್ದ. ಅದೇ ಮಾದರಿಯನ್ನು ಅನುಸರಿಸಿ ರಾಹುಲ್ನನ್ನು ಕೂಡ ಕೊಂದು ಹಾಕ್ತಾರೆ. ನಂತರ ಮನೆಯಲ್ಲಿ ದರೋಡೆ ಮಾಡಿದ ಹಾಗೆ ತೋರಿಸೋದಕ್ಕೆ ಕಾಜಲ್ ಮತ್ತು ಕ್ರಿಶ್ ಒಟ್ಟಾಗಿ ಸೇಫ್ ಲಾಕರ್ ಅನ್ನು ತೆರೆಯುವ ಬದಲು ಒಡೆದು ಹಣ ಮತ್ತು ಒಡವೆಗಳನ್ನ ತೆಗೆದುಕೊಂಡು ಕಾಜಲ್ ತನ್ನ ಸ್ಕೂಟಿಯ ಡಿಕ್ಕಿಯಲ್ಲಿ ಹಾಕೊಂಡಿದ್ಲು. ಎಲ್ಲ ಕೆಲಸ ಮುಗಿದ ನಂತರ ಕ್ರಿಶ್ ಮೊದಲು ಮನೆಯಿಂದ ಹೊರ ಹೋಗ್ತಾನೆ. ಮತ್ತೆ ಹಿಂದಿನಿಂದ ಕಾಜಲ್ ಕೂಡ ಹೊರ ಬರ್ತಿರೋದು ಸಿಸಿಟಿವಿ ದೃಶ್ಯಗಳಲ್ಲಿ ಸೆರೆಯಾಗಿತ್ತು. ಹಾಗೆ ಹೋಗುವಾಗ ಆಕೆ ತನ್ನ ತಾಯಿಯ ಫೋನ್ ಅನ್ನು ತೆಗೆದುಕೊಂಡು ಹೋಗಿದ್ಲು. ಇಡೀ ಸಮಯ ಅಂದ್ರೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅವಳು ಮಾರುಕಟ್ಟೆಯಲ್ಲಿ ಸುತ್ತಾಡ್ತಾ ಇದ್ಲು. ಅದೇ ಒಂದು ಸಮಯದಲ್ಲಿ ಆಕೆ ಪಾರ್ಲರ್ಗೂ ಕೂಡ ಹೋಗಿ ಬಂದಿದ್ಲು. ಮತ್ತೆ ಮನೆಗೆ ಹಿಂದಿರುಗುವಾಗ ಅವಳು ತನ್ನ ತಾಯಿಯ ಫೋನಿಂದ ಮೆಸೇಜ್ ಕೂಡ ಮಾಡಿ ಜ್ಯೂಸನ್ನು ತರುವಂತ ಕಥೆಯನ್ನ ಕಟ್ಟಿದ್ಲು. ಆದ್ರೆ ವೀಕ್ಷಕರೇ, ಹರಿಯಾಣ ಪೊಲೀಸರು ತಮ್ಮ ಚಾಣಾಕ್ಷತೆಯಿಂದ ಕೆಲಸ ಮಾಡಿ ಕೆಲವೇ ದಿನಗಳಲ್ಲಿ ಇಡೀ ಪ್ರಕರಣದ ರಹಸ್ಯವನ್ನ ಭೇದಿಸಿದ್ರು. ಮತ್ತೆ ಕಾಜಲ್, ಕ್ರಿಶ್ ಜೊತೆಗೆ ಇಶಾಂತನ್ನು ಕೂಡ ಜೈಲಿಗೆ ಅಟ್ಟಿದ್ರು. ಅವನು ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ರು. ಇಡೀ ಘಟನೆ ಬಗ್ಗೆ ಗೊತ್ತಿದ್ದು ಕೂಡ ಅದನ್ನು ತಡೆಯದೆ ಅಥವಾ ಪೊಲೀಸರಿಗೆ ತಿಳಿಸದೆ ಅವರಿಗೆ ಪ್ರೋತ್ಸಾಹ ನೀಡದಂತ ಅಪರಾಧವನ್ನ ಮಾಡಿದ್ದ. ಅತ್ಯಂತ ಕ್ಷುಲ್ಲಕ ಕಾರಣಕ್ಕೆ 2 ಜೀವಗಳನ್ನ ಬಲಿ ಪಡೆದದ್ದು ನಿಜಕ್ಕೂ ಇವತ್ತಿನ ಯುವಜನತೆ ಎತ್ತ ಸಾಕ್ತಿದೆ ಎಂಬುದರ ಚಿಂತೆಯನ್ನ ಎಲ್ಲರಲ್ಲೂ ಕೂಡ ಮೂಡಿಸುತ್ತೆ. ವೀಕ್ಷಕರೇ, ಯಾರೇ ಆಗಲಿ ಅದರಿಂದ ಮುಂದೆ ಆಗುವಂತ ಪರಿಣಾಮಗಳನ್ನ ಸ್ವಲ್ಪ ಯೋಚಿಸಿದರೆ
ಖಂಡಿತ ಯಾರು ಕೂಡ ಇಂಥ ತಪ್ಪನ್ನ ಮಾಡೋದಕ್ಕೆ ಮುಂದಾಗೋದಿಲ್ಲ. ಅದರಲ್ಲೂ ಈಗಿರುವಂಥ ಟೆಕ್ನಾಲಜಿಗಳಿಂದ ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.